ಪರರ ವಸ್ತುವನ್ನು ಇಟ್ಕೊಳ್ಳೋದು ತಪ್ಪು. ಆದರೆ ಇದರ ಜೋಪಾನ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ತಿಳಿದು ಹಿರೇಲಿಂಗಯ್ಯ ಮಾಡ್ತಾನೆ. ಕೊಟ್ಟ ಮುತ್ತು ರತ್ನಗಳನ್ನು ರೂಮ್ನಲ್ಲಿ ಇರಿಸ್ತಾ ಜೋಡಲಾಳದ ಬೀಗ, ಅದು ಎಲ್ಲಿತ್ತ ನಾವು ನೋಡಿಲ್ಲ, ಜೋಡಲಾಳದ ಬೀಗವನ್ನು ತಂದು ಬೀಗ ಹಾಕಿ ಮುತ್ತು ರತ್ನಗಳನ್ನು ಜೋಪಾನ ಮಾಡಿಟ್ಟ. ಆದರೆ ಶನಿಯ ಮಹಿಮೆ ಚಮತ್ಕಾರ ಏನು ನಡೆಯುತ್ತೋ ಮುಂದೆ ನೋಡೋಣ. ಈ ಪ್ರಕಾರವಾಗಿ ಧನಿಕನ ವೇಷದಲ್ಲಿದ್ದ ಶನಿದೇವರು ಹಿರೇಲಿಂಗನ ಮನೆಯಲ್ಲಿ ಭೋಜನ ತೀರಿಸಿ ವಿಳ್ಯ ಮೆಲ್ಲುತ್ತಿರುವಾಗ ಹಿರೇಲಿಂಗನು ಕುದುರೆಯ ಬೆಲೆಯನ್ನು ವಿಚಾರಿಸಲು ಧನಿಕನು, ನಾನು ತುರ್ತಾಗಿ ವಿಜಯನಗರದ ಅರಸನಿಂದ ಬರಬೇಕಾದ ಬಾಕಿಯನ್ನು ವಸೂಲಿ ಮಾಡಿಕೊಂಡು ಬರುತ್ತೇನೆ. ಅಲ್ಲಿಯವರೆವಿಗೂ ಮುತ್ತು ರತ್ನಗಳು ತಮ್ಮ ವಶದಲ್ಲಿರಲೆಂದು ಅಲ್ಲಿಂದ ಹಿಂದಿರುಗಿ ಬಂದ ಮೇಲೆ ಕುದುರೆ ಬೆಲೆಯನ್ನು ತಿಳಿಸುತ್ತೇನೆಂದು ಹೇಳಿ ಹೊರಟು ಹೋಗಲು ಹಿರೇಲಿಂಗನು ಮುತ್ತು ರತ್ನಗಳನ್ನು ರೂಮಿನಲ್ಲಿರಿಸಿ ಬೀಗ ಹಾಕಿರಲು ಮಾಯಾವೇಷದ ಧನಿಕನು 3 ದಿನ ಕಳೆದರೂ ಬಾರದಿರಲು ಹೇಳಿದ್ದೆಷ್ಟು ದಿವಸ, ನಾಳೆಗೆ ಬರ್ತೀನಿ ಅಂತ ಹೇಳ್ದೆ. ಅಷ್ಟೇ ಅಲ್ಲ, ವಿಜಯನಗರದ ಅರಸರಿಂದ ಕಪ್ಪ ಕಾಣಿಕೆ ಅಂದರೆ ಬರಬೇಕಾದಂಥ ದುಡ್ಡನ್ನು ವಸೂಲಿ ಮಾಡಬೇಕಾಗಿದೆ. ಆ ವಸೂಲಿ ಮಾಡಿಕೊಂಡು ಬಂದ ಮೇಲೆ ಮುತ್ತು ರತ್ನ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಈ ಹೋದ ಭೂಪ 3 ದಿನ ಆದರೂ ಬರಲೇ ಇಲ್ಲ. ಅವನಿಗೆ ಸಾಧನೆ ಆಗಬೇಕಲ್ಲ ಕೆಲಸ, ಅದಕ್ಕೋಸ್ಕರ ಏನು ಮಾಡಿದೆ, 3 ದಿನ ಆದರೂ ಬರಲೇ ಇಲ್ಲ. ಹಿರೇಲಿಂಗನು ಗಾಬರಿಗೊಂಡಿರಲು ಮಾಯಾವೇಷದ ಶನಿಯು ಇದೇ ತಕ್ಕ ಸಮಯವೆಂದು ಹಿರೇಲಿಂಗನಲ್ಲಿ ಅಸತ್ಯ ನುಡಿಸಲು ಏನೋ ಚಮತ್ಕಾರವನ್ನು ಮಾಡುತ್ತಿದ್ದಾರದಂತೇನೆ. ಇದೇ ತಕ್ಕ ಸಮಯ. ಮುತ್ತು ರತ್ನ ಹಿರೇಲಿಂಗನ ಬಳಿಯಲ್ಲಿ ಈಗ ತಮ್ಮ ಸಮಯವನ್ನು ನೋಡಿ ಇವನಲ್ಲಿ ಅಸತ್ಯ ನುಡಿಸ್ಬೇಕು ಅಂತ ಹೇಳಿ ಒಂದು ಚಮತ್ಕಾರ ಮಾಡ್ದ. ಏನದು ಚಮತ್ಕಾರ ಅಂದರೆ, ಮಾಯಾವೇಷದ ಶನಿಯು ತನ್ನ ಮಾಯಾ ಬಲದಿ ಭಟರನ್ನು ಸೃಷ್ಟಿಸಿ ಆಜ್ಞೆ ಮಾಡಿದನು. ಉಜ್ಜಯನ ಪುರ ಕೊರಡಿ ಹಿರೇಲಿಂಗನ ಮನೆಗೋಗಿ ಮುತ್ತು ರತ್ನಗಳನ್ನು ದೋಚಿ ತನ್ನೀರಿ. ಮಾಯಾವೇಷದ ಶನಿ ಮನದಲ್ಲೇ ಯೋಚಿಸಿ ತನ್ನ ಮಾಯಾಬಲದಿಂದ ಭಟರನ್ನು ಸೃಷ್ಟಿಸಿ ಅವರಿಗೆ ಆಜ್ಞೆ ಮಾಡಿ ಹೇಳ್ತಾನೆ, ನೋಡೋ, ನೀವು ಕಳ್ಳನ ವೇಷದಲ್ಲಿ ಹಿರೇಲಿಂಗನಿಟ್ಟಿರುವ ಮನೆಗೆ ಹೋಗಿ ರೂಮಲ್ಲಿಟ್ಟಿರ್ತಕ್ಕಂಥ ಮುತ್ತು ರತ್ನಗಳನ್ನು ಕದ್ದು ತನ್ರಿ, ಬಾಚಿಕೆ ಮರ್ರಿ ಅಂತ ಆಜ್ಞೆ ಮಾಡಿದೆ. ಹಲ್ಲುಗಳ ಕಡೆಯುತ್ತ ಕತ್ತಿಯ ಝಳಪಿಸುತ್ತ ಸಡಗರದಿ ಹೊರಟಾನು ಉಜ್ಜಯಿನಿಯ ಪುರಕ್ಕೆ. ಸಡಗರದಿ ಹೊರಟಾರು ಉಜ್ಜಯಿನಿ ಪುರಕ್ಕೆ. ಯಾರು? ಶನಿಯ ಮಾಯೆಯಿಂದ ಭ್ರಷ್ಟರಾಗಿ ಬಂದ್ರಲ್ಲ, ಅವರು ಕತ್ತಿಯನ್ನು ತಿರುಗುತ್ತಾ, ಕಣ್ಣುಗಳನ್ನು ತಿರುಗುತ್ತಾ ಒಳೆವ ಖಡ್ಗವನ್ನು ಕೈಯಲ್ಲಿ ಹಿಡಿದು ಉಜ್ಜಯಿನಿಯ ಪುರದ ಕಡೆಗೆ ಬರ್ತಾ ಇದ್ದಾರೆ. ಹಿರೇಲಿಂಗನ ಮನೆಗೆ ಹೋಗ್ಬೇಕಲ್ಲ, ಬರ್ತಾ ಇದ್ದಾರೆ. ಬೇಗದಲ್ಲಿ ಬಂದಾರೋ ಬೀಗವ ಮುರಿದಾರೋ ಮುತ್ತು ರತ್ನಗಳನ್ನು ದೋಚೋತಿರುವಾರೋ. ಆಗ ತಾನೇ ಬಂದಂಥ ಕಳ್ಳರು ಹಿರೇಲಿಂಗನ ಮನೆಗೆ ನುಗ್ಗಿಯವರೇ, ಬೀಗವನ್ನು ಕಿತ್ತಾಕಿಯವರೇ, ಮುತ್ತು ರತ್ನಗಳನ್ನು ಬಾಚಿಕೊಂಡು ಹೊರಡಕ್ಕೆ ಶುರು ಮಾಡಿದರು. ಪಕ್ಕಾದ ರೂಮಿನಲ್ಲಿ ಮಲಗಿದ್ದ ನಿಂಗಮ್ಮ ಶಬ್ದ ಕೇಳುತ್ತಲೆದ್ದು ಗಾಬರಿಗೊಂಡಾಳು. ಗಡಗಡನೆ ನಡುಗುತ್ತಾ
ಬೆವರನ್ನು ಸುರಿಸುತ್ತಾ ಪತಿಯನ್ನು ಕರೆಯುತ್ತಾ ಹೊರಗೆ ಬಂದಾಳೋ. ಪಕ್ಕದ ರೂಮಿನಲ್ಲಿ ಹಿರೇಲಿಂಗನ ಹೆಂಡತಿಯಾದ ನಿಂಗಮ್ಮ ಮಲಗಿದ್ದಾಳೆ. ಆ ರಾತ್ರಿ ನಡುರಾತ್ರಿಯಲ್ಲಿ ಕಳ್ಳರು ಬಂದು ಬೀಗವನ್ನು ಕಿತ್ತು ಮುತ್ತು ರತ್ನಗಳನ್ನು ದೋಚಿಕೊಂಡು ಹೋಗ್ತಿರ್ತಕ್ಕಂಥ ಶಬ್ದ ಕೇಳಿ ನಿಂಗಮ್ಮ ಬಂದು ನೋಡ್ತಾಳೆ. ಕಳ್ಳರೆಲ್ಲ ಬಾಚ್ಕೊಂಡು ಓಡ್ತಾ ಇದ್ದಾರೆ. ಇದನ್ನು ಕಂಡು ದಂಗು ಬಡಿದವಳಾಗಿ ಬೆವರುತ್ತಾ ಗಡಗಡನ ನಡುಗುತ್ತಾ ತನ್ನ ಗಂಡನ ಕರಿತಾವಳೆ. ಬನ್ರಿ ಬನ್ರಿ, ಯಾರೋ ಕಳ್ಳರು ಬಂದವರೇ, ಮನೆ ನುಗ್ಗಿಯವರೇ, ಮುತ್ತು ರತ್ನಗಳನ್ನೆಲ್ಲ ಒತ್ಕೊಂಡು ಹೋಗ್ತಾರಲ್ರಪ್ಪ ಅಂತ ಬಾಯಿ ಕೊಟ್ಕೊಂಡ್ಬಿಟ್ರು. ಆಗ ಬನ್ನಿರಿ ಮಹಾಸ್ವಾಮಿ, ನೋಡಿರಿ ಮಹಾಸ್ವಾಮಿ, ಕಳ್ಳರು ಬಂದಿಗರು ಮನೆಗೆ ನುಗ್ಗಿಗರು, ಮುತ್ತು ರತ್ನಗಳನ್ನು ಕದ್ದೊಯ್ಯುತ್ತಿರುವಾರು, ಬೇಗದಲ್ಲಿ ನೀ ಬಂದು ಕಳ್ಳರ ಹಿಡಿಯಿರಿ. ಮನೆಗೆ ನುಗ್ಗಿ ಮುತ್ತು ರತ್ನಗಳನ್ನೆಲ್ಲ ದೋಚ್ಕೊಂಡು ಹೋಗ್ತಾವ್ರೆ, ಬೇಗ ಬಂದು ಈ ಕಳ್ಳರ ನಡೀರಿ ಅಂತೇಳಿ ನಿಂಗಮ್ಮ ಕೂಗಿಕೊಂಡ್ರು. ಧ್ವನಿಯು ಕೇಳುತ್ತಲಿರಲು ಹಿರೇಲಿಂಗ ಬರೋತಿರಲು, ಕಳ್ಳರು ಓಡಿರಲು ಧೃತಿಗೆಟ್ಟು ನಿಲ್ಲೇ. ಪಾಪ ಹೆಂಡತಿಯ ಕೂಗನ್ನು ಕೇಳಿದ ಹಿರೇಲಿಂಗ ಓಡ ಬರ್ತಾನೆ ಕಳ್ಳರು ನಡೆಯನಂತ. ಪಾಪ ಮಾಯಾವೇಷದ ಶನಿ ಸೃಷ್ಟಿಸಿದ ಕಳ್ಳರಲ್ವೇ, ಅವರೇ ಮಾಡಿದ್ರು, ಮುತ್ತು ರತ್ನಗಳನ್ನು ದೋಚ್ಕೊಂಡು ಓಡ್ಬಿಟ್ರು. ಈ ಪ್ರಕಾರವಾಗಿ ಹಿರೇಲಿಂಗನ ಮನೆಯಲ್ಲಿದ್ದ ಮುತ್ತು ರತ್ನಗಳನ್ನು ಶನಿಯು ತನ್ನ ಮಾಯಾಬಲದಿಂದ ನಿರ್ಮಿಸಿದ ಕಳ್ಳರು ದೋಚಿಕೊಂಡು ಓಡುತ್ತಿರಲು ನಿಂಗಮ್ಮನು ಕಂಡು ಗಾಬರಿಗೊಂಡು ಕಳ್ಳರನ್ನು ಹಿಡಿಯರೆಂದು ಕೂಗಿಕೊಳ್ಳಲು ಮಲಗಿದ್ದ ಹಿರೇಲಿಂಗನು ಎಚ್ಚೆತ್ತು ಓಡಿ ಬಂದು ನೋಡುವಷ್ಟರಲ್ಲಿ ಕಳ್ಳರು ಓಡಿ ಹೋಗಿರಲು ಧೃತಿಗೆಟ್ಟ ಹಿರೇಲಿಂಗನು ಧನಿಕನಿಗೆ ಏನೆಂದು ಹೇಳಲಿ, ಮುಖ ಯಾಂಗೆ ತೋರಲೆಂದು ಚಿಂತಿಸುತ್ತಿದ್ದಾರದಿಂತೇನೆ. ಏನಪ್ಪ, ತಾನೊಂದು ಬಗೆದರೆ ದೈವ ಒಂದು ಬಗೆತಾನಲ್ಲ. ಆ ಧನಿಕ ನನ್ನನ್ನು ನಂಬಿ ಮುತ್ತು ರತ್ನಗಳನ್ನು ಕೊಟ್ಟ, ನಾನು ರೂಮಿನಲ್ಲಿರಿಸಿ ಭದ್ರ ಮಾಡಿದೆ. ಆದರೆ ಕಳ್ಳರು ಬಂದು ಹೊತ್ಕೊಂಡು ಹೋಗ್ಬಿಟ್ರಲ್ಲ, ಆ ಧನಿಕನಿಗೆ ನಾನು ಏನಂತ ಹೇಳಿ ಅಂತೇಳಿ ಮಹಾರಾಜ ಧೃತಿಗೆಟ್ಟಿದ್ದಾನೆ. ಭ್ರಮೆಯಲ್ಲಿ ಸಿಲುಕಾಕೊಂಬಿಟ್ಟ. ಅಷ್ಟರಲ್ಲಿ ಧನಿಕನ ವೇಷದಲ್ಲಿದ್ದ ಶನಿದೇವ ಬಂದನೋ. ಹಿರೇಲಿಂಗನ ಕಂಡು ಕುಶಲವೇನೆಂದ, ಕುಶಲವೇನೆಂದ. ಕಳ್ಳರೆಲ್ಲ ಹೊತ್ಕೊಂಡೋದ್ಮೇಲೆ ಬಂದ ಶನಿದೇವರು. ಬಂದುಬಿಟ್ಟು ಹಿರೇಲಿಂಗನ ಕೇಳ್ತಾನೆ, ಏನಯ್ಯ ಆರಾಮಾಗಿದ್ದೇನಪ್ಪ, ಚೆನ್ನಾಗಿದ್ದೀರಾ ಅಂತ ಕೇಳ್ದ. ಅವನು, ಏನಯ್ಯ ಶಿವ ಶರಣ, ಏಕೆ ಖಿನ್ನನಾಗಿರುವೆ, ಮುಖದಲ್ಲಿ ಕಾಂತಿಯೋ ಬಾಡಿ ಹೋಗಿಗದೋ, ಬಾಡಿ ಹೋಗಿಗದು. ಏನಪ್ಪ ಮುಖ ನೋಡಿದರೆ ಡಲ್ಲಾಗ್ಬಿಟ್ಟಿದೆಯಾ, ಕಳೆನೇ ಇಲ್ಲ, ಮುಗುಳು ನಗೆನೇ ಇಲ್ಲ, ಯಾಕಪ್ಪ ದುಃಖ ಮಾಡ್ತಾ ಇದೆಯಾ, ಏನಾಯಿತು ನಿನಗೆ ಅಂತೇಳಿ ಮಾಯಾವೇಷದ ವ್ಯಾಪಾರಿ ಅಂದರೆ ಶನಿದೇವ ಕೇಳ್ದ. ಗಾವಾರಿಗೊಂಡಂತಿದೆ ಬೆವರು ಸುರಿಯುತ್ತಲಿದೆ, ಗಾಬರಿಗೊಂಡಂತಿದೆ ಬೆವರು ಸುರಿಯುತ್ತಲಿದೆ, ಮಾತು ಬಾರದವನಂತೆ, ಮಾತು ಬಾರದವನಂತೆ ತಡವರಿಸುತ್ತಿರುವೆ, ತಡವರಿಸುತ್ತಿರುವೆ. ಆಗ ಹಿರೇಲಿಂಗ ಹೇಳ್ತಾನೆ, ಇವ್ರು ಕೇಳಿದಕ್ಕೆ, ಏನ ಹೇಳಲಿ ಧನಿಕ, ಏನಂತ ಹೇಳಪ್ಪ, ಏನ ಹೇಳಲಿ ಧನಿಕ, ಯಾಂಗೆ ಹೇಳಲಿ ನಾನು,
ವಿಧಿಯ ಜಾಲಕ್ಕೆ ನಾವು ವಿಧಿಯ ಜಾಲಕ್ಕೆ ನಾವು ಸಿಲುಕಿ ಬಿದ್ದೇವೋ ಸಿಲುಕಿ ಬಿದ್ದೇವೋ. ಅಯ್ಯ ಧನಿಕ, ಯಾವ ಬಾಯಿಂದ ಹೇಳಿ, ಏನಂತ ಹೇಳಪ್ಪ? ವಿಧಿಯ ಜಾಲಕ್ಕೆ ಸಿಕ್ಕಿದ್ದೀವಿ, ನಮಗೆ ಕರ್ಮ ಕಾಡ್ತಾ ಇದೆ, ಬೆನ್ನಟ್ಟೆ ಬಂದಿದೆ, ವಿಧಿಯ ಜಾಲಕ್ಕೆ ಸಿಕ್ಕಿ ನಳ್ತಾ ಇದ್ದೀವಲ್ಲಪ್ಪ. ಕರ್ಮ ಕಾಡುತ್ತಾನಿದೆ, ವಿಧಿಯು ಬೆನ್ನಟ್ಟಿದೆ, ಕರ್ಮ ಕಾಡುತ್ತಲಿದೆ, ವಿಧಿಯು ಬೆನ್ನಟ್ಟಿದೆ. ಮಾಯಾದ ಬಾಲೆಯಲ್ಲಿ ಮಾಯಾದ ಬಾಲೆಯಲ್ಲಿ ಬಿದ್ದಂತೆ ಈಹಾದ ಬಿದ್ದಂತೆ ಹೀಗುವುದು. ಏನು ಹೇಳಿದ್ದೀವ, ಏನಪ್ಪ ಹೇಳಿ? ಕರ್ಮ ಕಾಡ್ತಾ ಇದೆ, ವಿಧಿಯು ಬೆನ್ನಟ್ಕ ಬಂದಿದೆ, ನಾವು ಮಾಯದ ಬಲೆಯಲ್ಲಿ ಸಿಲುಕಿ ನಡ್ತಾ ಇದ್ದೀವಿ ಅಂತ ಆ ಮಾಯಾವೇಶದ ಶನಿಗೆ ಹಿರೇಲಿಂಗ ಹೇಳ್ದ. ಅಷ್ಟೇ ಅಲ್ಲ, ಕಳ್ಳರು ಬಂದರು. ಯಾರು ಬಂದರು? ಕಳ್ಳರು ಬಂದರು, ಮನೆಯನ್ನು ನುಗ್ಗಿದರು, ಮುತ್ತು ರತ್ನಗಳನ್ನು ಮುತ್ತು ರತ್ನಗಳನ್ನು ದೋಚಿ ಹೋದಾರೋ ದೋಚಿ ಹೋದಾರು.